ಭೂರ್ಭುವಸ್ಸುವರಿತಿ ವಾ ಏತಾಸ್ತಿಸ್ರೋ ವ್ಯಾಹೃತಯಃ. ಈ ಭೂಹು ಭುವಃ ಸ್ವಃ ಎಂಬುವು ಮೂರು ವ್ಯಾಹೃತಿಗಳು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಎಂಬ ಭಗವಂತನ ರೂಪಗಳನ್ನು ಹೇಳ್ತವೆ. ಇದು ವ್ಯಾಹೃತಿಗಳು ಅಂತ ಕರೆಸ್ಕೊಂಡಿವೆ. ತೈತ್ತರಿಯ ಉಪನಿಷತ್ತನ್ನ ನಾವೀಗ ನೋಡಬೇಕು. ತೈತ್ತರಿಯ ಉಪನಿಷತ್ತು ಮತ್ತು ಅದರ ಭಾಷ್ಯವನ್ನ. ಗಾಯತ್ರಿ ಪ್ರತಿಪಾದ್ಯವಾದ ಈ ಮೂರು ವ್ಯಾಹೃತಿಗಳು. ಮತ್ತೆ ಮಹಾ ಅಂತ ನಾಲ್ಕನೇ ಒಂದು ವ್ಯಾಹೃತಿಯನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಅದು ನಮಗೆ ಗಾಯತ್ರಿಗೆ ಸಂಬಂಧಪಟ್ಟಂತೆ ಬೇಕಾಗಿಲ್ಲ. ಇದರ ಅರ್ಥಗಳೇನು? ಭೂರಾದಿ ವ್ಯಾಹೃತಿಭಿಸ್ತು ವಾಚ್ಯಂ ರೂಪಚತುಷ್ಟಯ ಮೂರ್ತಿಚತುಷ್ಟಯಂ ಅನಿರುದ್ಧಾದಿಕಂ ವಾಸುದೇವಾಂತಂ ದೇಹಮಧ್ಯಗಃ ವಾಸುದೇವೋ ಮಹೋನಾಮ ತ್ವನಿರುದ್ಧ ಶಿರೋಮತಃ ಭೂರ್ನಾಮ ಅಥ ಭುವೋ ನಾಮ ಬಾಹು ಪ್ರದ್ಯುಮ್ನ ಈರಿತಃ ಸಂಕರ್ಷಣ ಸುವರ್ನಾಮ ಪಾದೌ ತಸ್ಯ ಮಹಾತ್ಮನಃ. ಈ ಭೂಹು ಎಂಬಲ್ಲಿಂದ ಪ್ರಾರಂಭ ಆಗಿ ಮಹಃ ಎಂಬಲ್ಲಿರುವ ನಾಲ್ಕು ವ್ಯಾಹೃತಿಗಳಿಂದ ಅನಿರುದ್ಧ ಮೊದಲಾದ ರೂಪಗಳು, ಅನಿರುದ್ಧನಿಂದ ಪ್ರಾರಂಭಿಸಿ ವಾಸುದೇವನ ತನಕ ನಾಲ್ಕು ಭಗವದ್ ರೂಪಗಳು ಕ್ರಮವಾಗಿ ಪ್ರತಿಪಾದ್ಯ ಆಗಿವೆ. ಅದರಲ್ಲಿ ಮಹಃ ಎಂಬ ನಾಲ್ಕನೇ ವ್ಯಾಹೃತಿ ಏನಿದೆ, ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟದ್ದಲ್ಲ ಅದು. ಆದರೂ ಅದರಿಂದ ವಾಸುದೇವ ರೂಪಿಯಾದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಈ ನಾರಾಯಣ ರೂಪ, ಮೂಲ ರೂಪ ಏನಿದೆ, ಆ ಮೂಲ ರೂಪದ ಮಧ್ಯಭಾಗ ದೇಹ ಮಧ್ಯಗಃ, ಮೂಲ ನಾರಾಯಣ ರೂಪದ ಮಧ್ಯಭಾಗ, ತಲೆ, ಹೊಟ್ಟೆ ಮತ್ತು ಎದೆ ಮೊದಲಾದವುಗಳಿಂದ ಕೂಡಿದಂತಹ ಭಾಗಕ್ಕೆ ಮಹಃ ಅಂತಾರೆ. ಅದಕ್ಕೆ ವಾಸುದೇವ ಅಂತಲೂ ಹೇಳ್ತಾರೆ. ಇನ್ನ ಭೂಹು ಎಂಬ ಹೆಸರಿನ ಅನಿರುದ್ಧ ಆ ಭಗವಂತನ ಶಿರಸ್ಸಾಗಿದ್ದಾನೆ. ಹಿಂದೆ ಇದನ್ನ ಬೃಹದಾರಣ್ಯಕ ಉಪನಿಷತ್ನಲ್ಲೂ ಕೂಡ ನಾವು ನೋಡಿದ್ದೀವಿ. ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿತಿ ಸ್ಮೃತಂ ಅಂತ. ಭಗವಂತನ ತಲೆಗೆ ಭೂಹು ಅಂತ ಹೇಳ್ತಾರೆ. ಯಾಕೆಂದ್ರೆ ಅದು ಜಗತ್ತನ್ನ ಸೃಷ್ಟಿಸಿರುವುದರಿಂದ ಇದು ಅಲ್ಲಿ ಬಂದಿದೆ. ಅದಕ್ಕೆ ಅನಿರುದ್ಧ ಅಂತ ಹೇಳ್ತಾರೆ ಅಂತ ಒಂದು ಹೆಚ್ಚಿನ ಮಾಹಿತಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಭೂಹು ಎಂಬ ಹೆಸರಿನ ಅನಿರುದ್ಧ ನಾರಾಯಣನ ಶಿರಸ್ಸಾಗಿದ್ದಾನೆ. ಭುವಃ ಎಂಬ ಹೆಸರಿನ ಪ್ರದ್ಯುಮ್ನ ನಾರಾಯಣನ ಎರಡು ಬಾಹುಗಳಾಗಿದ್ದಾನೆ. ಇದು ಆ ಬೃಹದಾರಣ್ಯಕದಲ್ಲಿ ಭೂ ಅನ್ನೋದು ಬಲತೋಳು, ವ ಅನ್ನೋದು ಎಡತೋಳು ಆ ಭಗವಂತನಿಗೆ, ಮೂಲ ರೂಪದ ಭಗವಂತನಿಗೆ ಅಂತ ಬಂದಿದೆ. ಅದಕ್ಕೆ ಪ್ರದ್ಯುಮ್ನ ಅನ್ನೋ ಹೆಸರನ್ನ ಇಲ್ಲಿ ಹೇಳ್ತಾ ಇದ್ದಾರೆ ತೈತ್ತರಿಯ ಉಪನಿಷತ್ನಲ್ಲಿ ಭಾಷ್ಯದಲ್ಲಿ. ಮುಂದೆ ಸುವಹ ಅಂತ ಕರೆಸಿಕೊಳ್ಳುವಂತಹ ಸಂಕರ್ಷಣ ಆ ಭಗವಂತನ ಪಾದಗಳಾಗಿದ್ದಾನೆ. ಸುವ ಇವೆರಡು ಭಗವಂತನ ಎರಡು ಪಾದಗಳು ಅಂತ ಹಿಂದೆ ಬೃಹದಾರಣ್ಯಕದಲ್ಲಿ ಬಂದಿದೆ. ಮುಕ್ತಿದಾನೇನ ತಜ್ಞಾನಾತ್ ಸುವರಸ್ಯ ಪದದ್ವಯಂ ಅಂತ ಬೃಹತ್ ಭಾಷ್ಯ. ಅದಕ್ಕೆ ಸಂಕರ್ಷಣ ಅಂತ ಹೆಸರು ಆ ಎರಡು ಪಾದಗಳಿಗೆ ಅಂತ ಇಲ್ಲಿ ಬಂದಿದೆ. ಅನಿರುದ್ಧಾದಿ ಚತುರ್ಮೂರ್ತ್ಯಾತ್ಮಕನಾದ ಭಗವಂತ, ಮೂಲ ರೂಪದ ಭಗವಂತನು ಈ ಅನಿರುದ್ಧಾದಿ ರೂಪಗಳು ಎಲ್ಲವೂ ಅಭಿನ್ನವೇ. ಆದರೂ ಈ ವಿಶೇಷ ಅನ್ನುವಂಥ ಒಂದು ಭಗವಂತನ ಶಕ್ತಿ ಏನಿದೆ, ಆ ಶಕ್ತಿಯ ಮೂಲಕ ಮೂಲ ಆ ನಾರಾಯಣನ ದೇಹ ಅಂತ ಕರೆಸ್ಕೊಂಡಿದೆ. ಅದರಲ್ಲಿ ತಲೆ, ಅದರ ಕಾಲು, ಅದರ ಕೈ, ಅದರ ಮಧ್ಯಭಾಗ ಹೀಗೆಲ್ಲ ನಾವು ಕರೆಯುವುದು ಆ ಭೂಹು ಎಂಬ, ಭುವಃ ಎಂಬ, ಸ್ವಹ ಎಂಬ ಆ ಶಬ್ದಗಳಿಂದ, ವ್ಯಾಹೃತಿಗಳಿಂದ ವಾಚ್ಯವಾದಂತಹ ಭಗವಂತನ ರೂಪಗಳು. ಇದಕ್ಕೆಲ್ಲದಕ್ಕೂ ಕಾರಣ ಆ ಭಗವಂತನಲ್ಲಿರುವಂತಹ ವಿಶೇಷ ಎಂಬ ಶಕ್ತಿ ಇದು. ಈ ತೈತ್ತರಿಯ ಭಾಷ್ಯದಲ್ಲಿ ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಿನ ಮಾತುಗಳನ್ನು ಉದ್ಧರಿಸಿದ್ದಾರೆ. ತಸ್ಯ ಭೂರಿತಿ ಶಿರಃ ಏಕಂ ಶಿರಃ ಏಕಮೇತದಕ್ಷರಂ ಭುವ ಇತಿ ದ್ವೌ ಬಾಹು ದ್ವೇ ಬಾಹು ಅಂತ ಹೀಗೆ ಅದೆಲ್ಲವನ್ನು ಕೂಡ ಅಲ್ಲೇ ಉದ್ಧರಿಸಿದ್ದಾರೆ ಆಚಾರ್ಯರು. ಮುಂದೆ ಈ ವ್ಯಾಹೃತಿಗಳ ಅರ್ಥವನ್ನು ಹೇಳಿದ್ದಾರೆ. ಭೂರ್ನಾಮ ಸ್ಫೂರ್ತಿ ರೂಪತ್ವಾತ್ ಭೂರಿ ವೀರ್ಯತ್ವತೋ ಭುವಃ ಸುಬಲ ರೂಪತ್ವಾತ್ ಅಂತ. ಭಗವಂತ ಭೂಹು ಯಾಕೆ ಅಂದ್ರೆ ಸ್ವಪ್ರಕಾಶನಾದ್ರಿಂದ ಆತನನ್ನ ಭೂಹು ಅಂತ ನಾವು ಹೇಳಬೇಕು. ಮತ್ತೆ ಭೂರಿ ವೀರ್ಯ, ಪರಿಪೂರ್ಣ ಪರಾಕ್ರಮ ಉಳ್ಳವನಾದ್ರಿಂದ ಅವನನ್ನ ಭುವಃ ಅಂತ ವರ್ಣಿಸ್ತಾರೆ. ಸುವಹ ಸುಬಲ ರೂಪತ್ವಾತ್, ಸುವಹ ಅಂತ ಯಾಕೆ ಹೇಳ್ತಾರೆ? ಶ್ರೇಷ್ಠವಾದ ಬಲಸ್ವರೂಪ ಆದ್ರಿಂದ ಅವನನ್ನೇ ಸುವಹ ಅಂತ ಹೇಳ್ತಾರೆ.
ಬಲ ಅಂದ್ರೆ ತನ್ನ ಇಚ್ಛಾನುಸಾರವಾಗಿ ಕೆಲಸ ಮಾಡಬಲ್ಲಂತಹ ಒಂದು ಶಕ್ತಿ ಅಂತ ಅದರ ಅರ್ಥ. ಹೀಗೆ ಆ ಭಗವಂತನೇ ಭೂಹು ಭುವಃ ಸ್ವಹ ಇತ್ಯಾದಿ ವ್ಯಾಹೃತಿಗಳಿಂದ ವಾಚ್ಯನಾಗಿದ್ದಾನೆ. ಅವನಿಗೆ ಸ್ವಪ್ರಕಾಶ ಜ್ಞಾನ ಸ್ವರೂಪನಾದ್ದರಿಂದ, ಪೂರ್ಣ ಪರಾಕ್ರಮವುಳ್ಳವನಾದ್ದರಿಂದ, ಬಲಸ್ವರೂಪನಾದ್ದರಿಂದ, ಬಲ ಅಂದ್ರೆ ತನ್ನ ಇಚ್ಛೆಗನುಸಾರವಾಗಿ ಕಾರ್ಯ ಮಾಡುವ ಶಕ್ತಿ ಅಂತ ಹೇಳಿದೆ. ವೀರ್ಯ ಅಂದ್ರೆ ಇನ್ನೊಬ್ಬರನ್ನ ಹಿಮ್ಮೆಟ್ಟಿಸುವ ಶಕ್ತಿ ಅಂತ ನಾವು ತಿಳ್ಕೊಳ್ಬೇಕು. ಈ ಎಲ್ಲ ಕಾರಣಗಳಿಂದ ಅವನೇ ಆಯಾ ಶಬ್ದಗಳಿಂದ, ಆಯಾ ವ್ಯಾಹೃತಿಗಳಿಂದ ಮತ್ತೆ ವ್ಯಾಹೃತಿಗಳಿಂದ ಪ್ರತಿಪಾದ್ಯವಾಗುವ ಬೇರೆ ಬೇರೆ ಮಂತ್ರಗಳಿಂದಲೂ ವಾಚ್ಯನಾಗಿದ್ದಾನೆ. ಮಹಃ ಅಂದ್ರೆ ನಾನು ಈಗ ತೈತ್ರಿ ಉಪನಿಷತ್ ಭಾಷ್ಯದಲ್ಲಿ ಬಂದಿದೆ ಅಂತ ಹೇಳಿದೆ, ಗಾಯತ್ರಿಗೆ ಸಂಬಂಧ ಪಡೆದೇ ಇರಬಹುದು. ಪೂರ್ಣನಾದ್ರಿಂದ ಭಗವಂತನನ್ನೇ ಮಹಃ ಅಂತ ಹೇಳ್ತಾರೆ. ಪ್ರಣವಾರ್ಥಾ ವ್ಯಾಹೃತಯ, ಈ ವಾಸುದೇವಾದಿ ರೂಪನಾದಂಥ ಭಗವಂತ ಏನಿದ್ದಾನೆ ಅವನೇ ಇಡೀ ಶಾಸ್ತ್ರದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಸಯೇವ ಸರ್ವವೇದೋಕ್ತಃ, ಸಕಲ ಶಾಸ್ತ್ರಗಳಲ್ಲಿಯೂ ಅವನೇ ಪ್ರತಿಪಾದ್ಯನಾಗಿದ್ದಾನೆ. ಸರ್ವ ವಿದ್ಯಾಸುಚ, ಕೇವಲ ವೇದಗಳಲ್ಲಿ ಮಾತ್ರ ಅಲ್ಲ, ಮಹಾಭಾರತಾದಿ ಸಕಲ ಗ್ರಂಥಗಳಲ್ಲಿಯೂ ಕೂಡ ಈ 4 ರೂಪದ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತಾರೆ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಪ್ರಣವಾರ್ಥಾ ವ್ಯಾಹೃತಯ, ಓಂಕಾರದ ಅರ್ಥವನ್ನೇ ಭೂಹು ಭುವಃ ಸ್ವಹ ಅನ್ನೋ ವ್ಯಾಹೃತಿಗಳು ಹೇಳ್ತವೆ. ವ್ಯಾಹೃತಿಯ ಅರ್ಥವನ್ನೇ ಋಗಾದಿ ವೇದಗಳು ಹೇಳ್ತವೆ. ಇತಿಹಾಸ ಪುರಾಣಾದಿಗಳು ಅವುಗಳನ್ನೇ ಹೇಳುವುದು. ಇವುಗಳಿಗೆ ವ್ಯಾಹೃತಿ ಅಂತ ಯಾಕೆ ಹೇಳ್ತಾರೆ ಅದನ್ನು ನಾವು ಗಮನಿಸಬೇಕು. ಸಮ್ಯಕ್ ವ್ಯಾಹರಣಾದ್ ವಿಷ್ಣೋ ಶ್ರುತಾಹ ವ್ಯಾಹೃತಯಸ್ವಿತಿ, ಭಗವಂತನ ಬಲವನ್ನ ವಿ ಆಹ ಅಂದ್ರೆ ಚೆನ್ನಾಗಿ ಹೇಳುವುದರಿಂದ, ವಿ ಆಹೃತಿ ಚೆನ್ನಾಗಿ ತಿಳಿಸುವುದರಿಂದ, ಸರ್ವವೇದೋಕ್ತ ಸರ್ವಸ್ವ ವ್ಯಾಹೃತೇ ವ್ಯಾಹೃತಿತ್ವಮು, ಸರ್ವವೇದಗಳಲ್ಲೂ ಸಕಲ ಶಾಸ್ತ್ರಗಳಲ್ಲೂ ಇರುವಂತಹ ಒಂದು ಸಾರ ಏನಿದೆ, ಭಗವಂತನ ಗುಣದ ವ್ಯಕ್ತಿತ್ವದ ಒಂದು ಸಾರ, ಅದನ್ನು ಈ ವ್ಯಾಹೃತಿಗಳು ಹೇಳ್ತಾರೆ. ಅದಕ್ಕಾಗಿ ಅವುಗಳನ್ನು ವ್ಯಾಹೃತಿ ವಿಶೇಷವಾಗಿ ಹೇಳುವುದರಿಂದ ಅವಕ್ಕೆ ವ್ಯಾಹೃತಿ ಅಂತ ಹೇಳ್ತಾರೆ. ವಿಶೇಷೇಣ ಆಹರಂತೀಮಂ ವಿಷ್ಣುಮಿತ್ಯಥವಾ ಸ್ಮೃತಾಹ, ಅಥವಾ ನಮ್ಮ ಬಳಿಗೆ ಆ ಭಗವಂತನನ್ನ ತಂದು ಕೊಡುವಂಥವು, ತಂದು ನಿಲ್ಲಿಸುವಂಥವು, ನಮ್ಮ ಮನಸ್ಸಿನಲ್ಲಿ ತಂದು ನಿಲ್ಲಿಸುವಂಥವೇ ಈ ವ್ಯಾಹೃತಿಗಳು. ಅದಕ್ಕಾಗಿ ಅವುಗಳನ್ನು ವ್ಯಾಹೃತಿ ಅಂತ ಹೇಳ್ತಾರೆ. ಇದು ವ್ಯಾಹೃತಿ ಸಾರ ಅನ್ನೋ ಗ್ರಂಥದಲ್ಲಿ ಬಂದಿದೆ. ಭೂರಿತ್ಯಗ್ನೌ ಪ್ರತಿಷ್ಠತಿ ಭುವ ಇತಿ ವಾಯೌ ಸುವರಿತ್ಯಾದಿತ್ಯೆ ಮಹ ಇತಿ ಬ್ರಹ್ಮಣಿ ಅಂತ ಮತ್ತೊಂದು ಆ ತೈತ್ರಿ ಉಪನಿಷತ್ತಿನ ವಾಕ್ಯ. ಅದಕ್ಕೆ ಬ್ರಹ್ಮಸಾರ ಅನ್ನೋ ಒಂದು ಗ್ರಂಥವನ್ನು ಉದ್ಧರಿಸಿ ಆಚಾರ್ಯರು ಭಾಷ್ಯ ಹೇಳ್ತಾರೆ. ಅನಿರುದ್ಧಸ್ತು ಭೂರ್ನಾಮ ಹುತಾಶೇ ಸಂವ್ಯವಸ್ಥಿತ ಪ್ರದ್ಯುಮ್ನೋ ಭಗವಾನ್ ವಾಯೋ ಭುವ ಇತ್ಯೇವ ಕೀರ್ತಿತ ಸಂಕರ್ಷಣ ಸುವರ್ನಾಮ ಸೂರ್ಯೇ ತಿಷ್ಠತಿ ಕೇಶವ ಮಹೋ ನಾಮ ವಾಸುದೇವ ಬ್ರಹ್ಮಣಿಸ್ಥ ಚತುರ್ಮುಖ. ಭೂರ್ನಾಮಕನಾದ ಅನಿರುದ್ಧ ಅಗ್ನಿಯಲ್ಲಿದ್ದಾನೆ. ಭುವಃ ಅಂತ ಕರೆಯಲ್ಪಡುವಂತಹ ಭಗವಂತ ಪ್ರದ್ಯುಮ್ನ ವಾಯುವಿನಲ್ಲಿದ್ದಾನೆ. ಸುವಹ ಅಂತ ಕರೆಸಿಕೊಳ್ಳಲ್ಪಡುವಂತಹ ಸಂಕರ್ಷಣ ಸೂರ್ಯನಲ್ಲಿದ್ದಾನೆ. ಮಹಾ ಅಂತ ಕರೆಸಿಕೊಳ್ಳಲ್ಪಡುವಂತಹ ವಾಸುದೇವ ಚತುರ್ಮುಖನಲ್ಲಿ ಇದ್ದಾನೆ. ಇವೆಲ್ಲವೂ ಆ ಭಗವಂತನ ಆಯಾ ವ್ಯಾಹೃತಿ ಪ್ರತಿಪಾದ್ಯವಾದ ರೂಪಗಳ ಸ್ಥಾನಗಳು, ಯಾವ್ಯಾವ ದೇವತೆಗಳಲ್ಲಿ ಇರ್ತಾನೆ ಅಂತ ವರ್ಣನೆ ಮಾಡುವ ಸ್ಥಾನಗಳು. ಭೂರಿತಿ ವಾ ಅಯಂ ಲೋಕಃ ಭುವ ಇತ್ಯಂತರಿಕ್ಷಂ ಸುವರಿತ್ಯಸೌ ಲೋಕಃ ಮಹ ಇತ್ಯಾದಿತ್ಯಃ ಆದಿತ್ಯೇನ ವಾ ವಸರ್ವೇ ಲೋಕಾ ಮಹೀಯಂತೆ ಅಂತ ಮತ್ತೊಂದು ಆ ಉಪನಿಷತ್ತಿನ ಭಾಗ. ಭೂಹು ಎಂಬ ವ್ಯಾಹೃತಿವಾಚ್ಯನಾದ ಅನಿರುದ್ಧ ಈ ಭೂಲೋಕದಲ್ಲಿದ್ದಾನೆ. ಅವನು ನಮಗೆ ಸಮೀಪವರ್ತಿ, ಆದ್ರಿಂದ ಅವನನ್ನ ಅಯಂ ಅಂತ ಹೇಳ್ತಾರೆ. ಸರ್ವಜ್ಞನಾದ್ರಿಂದ ಅವನನ್ನ ಲೋಕ ಅಂತ ಹೇಳ್ತಾರೆ. ಮುಂದೆ ನಾವು ನೋಡಬೇಕಾದದ್ದು ಭುವಃ ಎಂಬ ವ್ಯಾಹೃತಿ. ಅದರಿಂದ ಪ್ರತಿಪಾದ್ಯನಾದ ಪ್ರದ್ಯುಮ್ನ ಅಂತರಿಕ್ಷ ಲೋಕದಲ್ಲಿದ್ದಾನೆ. ಅವನು ದೇಹದ ಒಳಗೆ ಇರುವಂತಹ ಎಲ್ಲವನ್ನೂ ನೋಡ್ತಾ ಇರೋದ್ರಿಂದ, ಅಂತಹ ಈಕ್ಷತೆ ಎಲ್ಲವನ್ನೂ ಅವನು ನೋಡುವುದರಿಂದ ಅವನಿಗೆ ಅಂತರಿಕ್ಷ ಅಂತ ಹೇಳ್ತಾರೆ. ಸುವಹ ಎಂಬ ವ್ಯಾಹೃತಿ ಪ್ರತಿಪಾದ್ಯನಾದ ಸಂಕರ್ಷಣ ಪ್ರಾಣನಲ್ಲಿದ್ದಾನೆ. ಅಸೌ ಲೋಕಃ, ಅಸೌ ಅಂದ್ರೆ ಪ್ರಾಣನಲ್ಲಿ, ಲೋಕಃ ಅಂದ್ರೆ ಸರ್ವಜ್ಞನಾಗಿದ್ದಾನೆ. ಸ್ವರ್ಗಲೋಕದಲ್ಲಿ ಇರುವಂತಹ ಅನಿರುದ್ಧನು ಈ ಸಂಕರ್ಷಣನು ಎಲ್ಲರೂ ಅಭಿನ್ನರೇ ಆಗಿದ್ದಾರೆ. ಮಹಃ ಎಂಬ ವ್ಯಾಹೃತಿ ವಾಚ್ಯನಾದ ವಾಸುದೇವ
ಆದಿತ್ಯ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಯಾಕಂದ್ರೆ ಅವನೇ ಅದಿತಿಯ ಪುತ್ರ. ಇವೆಲ್ಲ ರೂಪಗಳು ಕೂಡ ಆ ಭಗವಂತನಿಂದ, ಮೂಲ ರೂಪದ ಭಗವಂತನಿಂದ ಅಭಿನ್ನವೇ ಆಗಿದೆ. ಈ ಎಲ್ಲ ರೂಪಗಳೇ ಸರ್ವೇ ಲೋಕಾಹ ಮಹೀಯಂತೆ, ಎಲ್ಲಾ ಕಡೆಯೂ ಕೂಡ ಈ ಭಗವಂತನ ರೂಪಗಳನ್ನೇ ಜ್ಞಾನಿಗಳಾದವರು ಪೂಜಿಸ್ತಾರೆ. ಭೂರಿತಿ ವಾ ಅಗ್ನಿ, ಭುವೈತಿ ವಾಯು, ಸುವರಿತ್ಯಾದಿತ್ಯ, ಮಹ ಇತಿ ಚಂದ್ರಮಾಹ. ಭೂಹು ಎಂಬ ವ್ಯಾಹೃತಿಯಿಂದ ವಾಚ್ಯನಾದ ಅನಿರುದ್ಧ ಅಗ್ನಿ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಯಾಕೆಂದ್ರೆ ಈ ಜಗತ್ತನ್ನ ಪ್ರೇರಿಸುವಂಥವನು ಅವನೇ ಆಗಿದ್ದಾನೆ. ಭುವಃ ಎಂಬ ವ್ಯಾಹೃತಿಯಿಂದ ವಾಚ್ಯನಾದವನು ಪ್ರದ್ಯುಮ್ನ. ಅವನೇ ವಾಯು ಶಬ್ದ ವಾಚ್ಯನಾಗಿದ್ದಾನೆ. ಯಾಕೆಂದ್ರೆ ಈ ಜಗತ್ತನ್ನ ಬಂಧನದಲ್ಲಿ ಇರಿಸಿದ್ದವನವನು. ವಾಯು ವಯತಿ ಯಜ್ಜಗತ್, ವಿಧಿ ನಿಷೇಧಗಳನ್ನು ಜಗತ್ತಿನ ಮೇಲೆ ವಿಧಿಸಿ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅನ್ನೆಲ್ಲವನ್ನು ತಿಳಿಸುವಂಥವನು ಭಗವಂತ. ಆದ್ರಿಂದ ಅವನನ್ನೇ ವಾಯು ಅಂತ ವರ್ಣನೆ ಮಾಡ್ತಾರೆ. ಸುವಹ ಎಂಬ ವ್ಯಾಹೃತಿಯಿಂದ ವಾಚ್ಯನಾದ ಸಂಕರ್ಷಣ ಅದಿತಿಯ ಸುತನಾಗಿದ್ದಾನೆ. ಆದ್ರಿಂದ ಅವನು ಆದಿತ್ಯ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಅದರ ಮುಂದೆ ತೈತ್ರಿಯ ಉಪನಿಷತ್ ನಮ್ಗೆ ಹೇಳುವುದು ಭೂರಿತಿ ವಾ ರುಚಃ, ಭುವ ಇತಿ ಸಾಮಾನಿ, ಸುವರಿತಿ ಯಜುವಂಶಿ, ಮಹ ಇತಿ ಬ್ರಹ್ಮ ಅಂತ. ಭೂಹು ಎಂಬ ವ್ಯಾಹೃತಿಯಿಂದ ವಾಚ್ಯನಾದ ಅನಿರುದ್ಧ ಋಗ್ವೇದದ ಅಂತರ್ಗತ. ಅವನೇ ಋಕ್ ಅಂತ ಕರ್ಸ್ಕೊಂಡಿದ್ದಾನೆ. ಯಾಕೆಂದ್ರೆ ಋಕ್ ಅಂದ್ರೆ ಅರ್ಚ್ಯತೆ, ಪೂಜಿಸಲ್ಪಡ್ತಾನಾದ್ರಿಂದ ಅವನು ಋಕ್. ಭುವಃ ಅಂತ ವ್ಯಾಹೃತಿಯಿಂದ ಪ್ರತಿಪಾದ್ಯನಾದ ಪ್ರದ್ಯುಮ್ನ ಸಾಮವೇದದಿಂದ ವಾಚ್ಯನಾಗಿದ್ದಾನೆ. ಮತ್ತೆ ಅವನು ಸಾಮ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಯಾಕೆಂದ್ರೆ ಎಲ್ಲ ರೂಪಗಳಲ್ಲೂ ಅವನು ಸಮಾನನಾದ್ದರಿಂದ. ಸುವಹ ಅಂತ ವ್ಯಾಹೃತಿಯಿಂದ ಪ್ರತಿಪಾದ್ಯನಾದಂತಹ ಈ ಸಂಕರ್ಷಣ ಯಜುಃ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಯಾಕೆಂದ್ರೆ ಯಜುಹು ಅಂದ್ರೆ ಯಾಗದಲ್ಲಿ ಇಜ್ಜತೆ, ಪೂಜಿಸಲ್ಪಡ್ತಾನೆ. ಇಜ್ಜತೆ ಯಜ್ಞೇಶು. ಇದು ಆ ಸುವಹ ಎಂಬ ವ್ಯಾಹೃತಿಯಿಂದ ಪ್ರತಿಪಾದಿತವಾದ ಸಂಕರ್ಷಣ ರೂಪ ಯಜುಃ ಶಬ್ದದಿಂದ ಹೇಗೆ ವಾಚ್ಯ ಆಗಿದೆ ಅನ್ನುವುದರ ವಿವರ ಇದು. ಭುವಃ ಎಂಬ ವ್ಯಾಹೃತಿಯಿಂದ ಪ್ರತಿಪಾದ್ಯನಾದ ಈ ಅನಿರುದ್ಧ ಪ್ರಾಣ ಅಂತ ಕರೆಸ್ಕೊಂಡಿದ್ದಾನೆ. ಭೂರಿತಿ ವೈ ಪ್ರಾಣಃ, ಭುವೈತ್ಯಪಾನಃ, ಸುವರಿತಿ ವ್ಯಾನಃ. ದೇವತೆಗಳನ್ನ ಮೇಲಿನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ರಿಂದ ಅವನನ್ನ ಪ್ರಾಣ ಅಂತ ಹೇಳ್ತಾರೆ. ಪ್ರಕೃಷ್ಟ ನಯನಾಥ್ ಪ್ರಾಣ ಅಂತ ಭಾಷ್ಯ ಇದೆ. ಭುವಃ ಎಂಬ ವ್ಯಾಹೃತಿಯಿಂದ ಪ್ರತಿಪಾದ್ಯನಾದ ಪ್ರದ್ಯುಮ್ನ ದೈತ್ಯರನ್ನ ಅಧೋಲೋಕಕ್ಕೆ, ಅಭಕ್ತರನ್ನ ಅಧೋಲೋಕಕ್ಕೆ ಕರ್ಕೊಂಡು ಹೋಗುವುದರಿಂದ ಅಪಾನ ಶಬ್ದ ವಾಚ್ಯನಾಗಿದ್ದಾನೆ. ಅಪಾನಃ ಅವಾಂಗ್ನಯನಾಥ್, ಕೆಳಗೆ ಒಯ್ಯುವುದರಿಂದ ಆತನನ್ನ ಅಪಾನ ಅಂತ ಹೇಳ್ತಾರೆ. ಸುವಹ ಎಂಬ ವ್ಯಾಹೃತಿಯಿಂದ ಪ್ರತಿಪಾದ್ಯನಾದ ಸಂಕರ್ಷಣ ವ್ಯಾನ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಏಕೆಂದ್ರೆ ವಿವಿಧಂ ನಯನಾದ್ ವ್ಯಾನಃ ಅಂತ ಭಾಷ್ಯ. ನಾನಾ ಥರದ ಜೀವರನ್ನ ನಾನಾ ರೀತಿಯಿಂದ ಅವನು ಪ್ರೇರಿಸ್ತಾನೆ. ಹೀಗೆ ಕಾರಣದಿಂದ ಅವನಿಗೆ ವ್ಯಾನ ಎಂಬ ಶಬ್ದವಾಚ್ಯತ್ವ ಇದೆ. ಇವಿಷ್ಟು ಉಲ್ಲೇಖಗಳು ಆ ಗಾಯತ್ರಿ, ಅದರ ವ್ಯಾಹೃತಿಗಳು, ಅದರ ಉಲ್ಲೇಖ ತೈತ್ರಿಯ ಉಪನಿಷತ್ನಲ್ಲಿ ಬಂದಂತೆ ನಾವು ನೋಡಿ ಮುಗಿಸಿದ್ದೇವೆ.